ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಒಂದು ಮಾನ್ಯತೆ ಪಡೆದ ಸಂಘದಲ್ಲಿ 37 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ಸಾಕಷ್ಟು ದುಡ್ಡು ಕಲೆಕ್ಟ್ ಆಗ್ತದೆ ನಮ್ಗೆ. ನಾನು ಇವತ್ತಿನವರೆಗೂ ಸಂಘಕ್ಕೆ 10 ಪೈಸೆ ಖರ್ಚು ಹಾಕಲಾರದೆ 32 ವರ್ಷ ಬೆಂಗಳೂರಿಗೆ ಬಂದು ಹೋಗಿದ್ದೀನಿ. ಒಂದು 10 ಪೈಸೆ ಖರ್ಚು ಹಾಕಿಲ್ಲ. ಆ ಸಂಘದವರು ಸಹ ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತಪ್ಪನವರು ಸಾಕಷ್ಟು ಸಲ ನಾನು ಕೇಳ್ತಿದ್ರು, ಸರ್ ಪಿಂಚಣಿ ಬಗ್ಗೆ ಹೊರಟ್ಟಿ ಅವ್ರ ಸಮಿತಿ ಮಾಡಿಸಿದ್ವಿ, 2 ಸಲ ವರದಿ ಕೊಡಿಸಿದ್ವು, ಸ್ವತಃ ಅವರ ಇದ್ರು, ಮನಸ್ಸು ಮಾಡಿದ್ರು ಅದನ್ನು ಜಾರಿ ಮಾಡಬಹುದಾಗಿತ್ತು, ಆಗಲಿಲ್ಲ. ಯಾಕ ಅಂತ ಕೇಳಿದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ಯಾಕ ಅಂತ ಕೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಅದನ್ನೆಲ್ಲವನ್ನು ಹೋಗಲಾಡಿಸಿ ಇವತ್ತು ಈ ಸಂಘಟನೆ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಾಗಿ ನೀವು ಪ್ರಾಥಮಿಕ ಶಾಲೆಯಲ್ಲಿ ಇರ್ರಿ, ಪ್ರೌಢಶಾಲೆಯಲ್ಲಿ ಇರ್ರಿ, ಎಲ್ಲಾದರೂ ಇರ್ರಿ, ಸರ್ಕಾರ ಸಂಧ್ಯಾ ಕಾಲದಲ್ಲಿ ಅಂತೇಳಿ 60 ವರ್ಷ ಆದವರಿಗೆ 2,000 ರೂಪಾಯಿ ಕೊಡ್ತಾರೆ. ನೀವು 30 ವರ್ಷ ದುಡ್ದವರಿಗೆ ಪೆನ್ಷನ್ ಕೊಡುದಿಲ್ಲ ಅಂದ್ರೆ ಇವರಿಗೆ ನಾಚಿಕೆ ಬರೋದು ಬೇಡ? ವೃದ್ಧಾಪ್ಯ ವೇತನ ಕೊಡ್ತಾರೆ, ಇನ್ಯಾವ ಶಕ್ತಿಗಳನ್ನು ಕೊಡ್ತಾರೆ. ಅವ್ರ ಶಕ್ತಿ ರಾಜಕೀಯವಾಗಿ ಕೊಡಿ, ನಾವೇನು ಬೇಡ ಅಂದಿಲ್ಲ. ಅದಕ್ಕೆ ನಮಗೂ ಸಾಕಷ್ಟು ತೆರಿಗೆ ಹಣ ಹೋಗ್ತದೆ. ನೀವು ಕುಡ್ದಾಡೋ ತೆರಿಗೆ ಏನಿಲ್ಲ, ನೀವು ಅವ್ರನ್ನೂ ಬದುಕಿಸ್ತೀರಲ್ಲ, ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಾವು 1,90,000 80,000 ಸ್ಯಾಲರಿಯನ್ನು ವೇತನವನ್ನು ಪಡೆದು ನಿವೃತ್ತಿಯಾದ ಮರುದಿವಸ 10 ಪೈಸೆ ಇಲ್ಲದೆ ನಾವು ಜೀವನ ಬದುಕಬೇಕಾದ್ರೆ ಏನು ಕಷ್ಟ ಆಗ್ತದೆ ಅನ್ನೋದು ವಿಚಾರ ಮಾಡಿ. ಯಾಕಂದ್ರೆ 60 ವರ್ಷದ ನಂತರ ನಮಗೆ ದುಡ್ಲಿಕ್ಕೆ ಆಗ್ತದೆ. ಮೊದಲೇ ಶಾಲೆಯಲ್ಲಿ ಕುಳಿತುಕೊಂಡು ಪಾಠ ಮಾಡಿ ನಮ್ಮೆಲ್ಲೂ ನಾಲಿಗೆ ಎಲ್ಲ ಸೌದು ಹೋಗಿರ್ತದೆ. ಸೌದ ಶರೀರವನ್ನು ತೆಗೆದುಕೊಂಡು ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ನಾನು ಒಬ್ಬ ಗೆಳೆಯ ಹೇಳಿದ್ರೆ, ನಾನು ಅವನು ಹುಟ್ಟಿದ್ದು ಒಂದೇ ದಿವಸ 1/6/1965. ನಾನು ಇವತ್ತು 52,000 ರೂಪಾಯಿ ಪೆನ್ಷನ್ ತಗೊಂಡು, ಅವನು ನಾನು ಅಪಾಯಿಂಟ್ಮೆಂಟ್ ಆದ್ದು ಒಂದೇ ದಿವಸ 1/6/1988. ಅವನು ನಾನು ರಿಟೈರ್ಡ್ ಆದದ್ದು ಒಂದೇ ದಿವಸ 31/5/2025ಕ್ಕೆ ರಿಟೈರ್ಡ್ ಆಗಿದ್ವು. ಇವತ್ತು ನಾ 52,000 ರೂಪಾಯಿ ನಿವೃತ್ತಿ ವೇತನ ತೋತೀನಿ. ಅವ್ನು 10 ಪೈಸೆ ಇಲ್ಲದೆ ನಿವೃತ್ತಿ ಆಗ್ಯಾವ. ಯಾಕ ಅಂತ ಕೇಳಿದ್ರೆ ನಾನು 93ರಲ್ಲಿ ಗ್ರಾಂಟ್ಗೆ ಒಳಪಟ್ಟೆ, ಅವನು 2009ರಲ್ಲಿ ಗ್ರಾಂಟ್ಗೆ ಒಳಪಟ್ಟ. ಇಬ್ರು ಅಕ್ಕಪಕ್ಕದ ಮನೆಯಲ್ಲಿ ಬದುಕ್ತಾ ಇದ್ದೀವಿ. ಅವನ ಜೀವನವನ್ನು ಹೇಗೆ ಸಾಗಿಸಬೇಕು? ಅವನು ಏನು ಮಾಡ್ತಾನೆ? ಕಾಯಿಪಲ್ಲೆ ಮಾರ, ತರಕಾರಿ ಮಾರ. ನಾನು ಜಮ್ಮಾಗಿ ಬಟ್ಟೆ ಹಾಕೊಂಡು ನಾನು ತಿರುಗಾಡ್ತೀನಿ. ಇದು ಯಾವ ನ್ಯಾಯ? ಒಂದೇ ದಿವಸ ಹುಟ್ಟಿ, ಒಂದೇ ನೌಕರಿ ಮಾಡಿ, ಒಂದೇ ದಿವಸ ಅಪಾಯಿಂಟ್ಮೆಂಟ್ ಆಗಿ, ಒಂದೇ 37 ವರ್ಷ ಸೇವೆಯನ್ನು ಸಲ್ಲಿಸಿ ಒಬ್ಬನಿಗೆ ಊಟ, ಒಬ್ಬನಿಗೆ ಉಪವಾಸ. ಇದು ಯಾವ ಸಾಮಾಜಿಕ ನ್ಯಾಯ? ಅದಕ್ಕಾಗಿ ಆತ್ಮೀಯರೇ ಒಂದು ಮಾತನ್ನು ಹೇಳ್ತೀನಿ. ನೀವು ಓದಕ್ಕೆ ಹೋದ್ಮೇಲೆ ನೀವು ಸಭೆಗೆ ಬಂದಾಗ ಸಾಕಷ್ಟು ಜನಕ್ಕೆ ಗುರ್ತದೆ. ಗುರ್ತಿದ್ದಾಗ ನೀವು ಓದ್ ಕೂಡಲೇ ಫೋನ್ ಮಾಡ್ತಾರೆ. ಯಾವ್ಯಾವ ಏನೇನು ಮಾತಾಡಿದ, ಏನೇನು ಹೇಳಿದ, ಅದೆಲ್ಲ ಸುಳ್ಳು ಐತಿ, ನಾವು ಹೇಳ್ತೀವಿ ಅದನ್ನು ಕೇಳಂತೇಳಿ ಫೋನ್ ಮಾಡೋರು ಹೋದ. ಅದಕ್ಕಾಗಿ ನಿಮಗೆ ಮುಂದಿನ ಭವಿಷ್ಯದಲ್ಲಿ ತೊಂದರೆ ಆಗಬಾರದು ಅನ್ನೋದಿತ್ತಂದ್ರೆ ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘಕ್ಕೆ ನೀವು ಬೆಂಬಲವಾಗಿ ನಿಲ್ರಿ. ಅದೇ ರೀತಿ ನಾಗರಾಜಪ್ಪನವರು ಸಂಪೂರ್ಣ ಸೇವೆಯಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಲೋಕೇಶ್ ಅವರು ಮಾಡಿದ್ದಾರೆ. ಹನುಮಂತಪ್ಪನವರಿಗಂತೂ ಸಾಕಷ್ಟು ಬೈಗಳು ಬರ್ತಾವ. ನಾವು ನೀವೆಲ್ಲರೂ ಕೂಡ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ನಾವು ಬಡಿಬೇಕಾದದ್ದು ಏನು ಅಂತ ಕೇಳಿದ್ರೆ ಪಿಂಚಣಿ. ಪಿಂಚಣಿಯಲ್ಲಿ ನಮಗೆ ಹಿಂದಿನ ಬಾಕಿ ಸಿಗದಿದ್ರು ಅಷ್ಟೇ ಹೋಯಿತು. ನಾವು ಸೇವೆಗೆ ಸೇರಿದ ದಿನಾಂಕದಿಂದ ಇಲ್ಲಿವರೆಗೆ ನಮ್ಮ ಸೇವೆಯನ್ನು ಪರಿಗಣಿಸಿ ಪಿಂಚಣಿಯನ್ನು ನಿಗದಿ ಮಾಡಿ ಕೊಟ್ಟರೆ ಏನೂ ಇಲ್ಲಪ್ಪ ಅಂದ್ರೆ ನಾವು 30-35,000 ರೂಪಾಯಿ ವೇತನವನ್ನು ಪಿಂಚಣಿಯನ್ನು ಪಡಿತೀವಿ. ಆಗ ನಮಗೆ ಒಂದು ದಿವಸಕ್ಕೆ 1,000 ಅಂದ್ರೆ ನಮ್ಮ ಹೆಂಡತಿನೂ ಮಾತಾಡ್ತಾಳ, ಮಕ್ಕಳು ಮಾತಾಡ್ತಾಳೆ. ಇವತ್ತೆಷ್ಟೋ ಮನೆಯಲ್ಲಿ ನಿಮಗೆ ಅನುಭವ ಇರಬೇಕು. ನಿಮಗೆ ಪಿಂಚಣಿ ಇಲ್ಲ ಅಂದದ್ದಕ್ಕೆ ಮಾತುಕತೆಗಳು ಯಾವ ರೀತಿ ನಡೀತಾವ ಸಂಸಾರದಲ್ಲಿ ನೋಡಿರ್ಬೋದು. ನಾವು ಹೇಗಾಗಿದ್ದೀವಿ ಅಂದ್ರೆ ಕಾಲು ಕಸ ಆಗಿದ್ದೀವಿ. ಏನೋ ದುಡಿದು ಜಮೀನಿತ್ತು, ಬೇರೆ ಆಸ್ತಿ ಇತ್ತು, ಒಂದು ಸ್ವಲ್ಪ ಗೌರವದಿಂದ ಬದುಕ್ತಾ ಇದ್ದೀರಿ. ಅದು ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸದಾ ನಮ್ಮನ್ನು ಸರಿಯಾಗಿ ಮಾತಾಡ್ಸಂಗಿಲ್ಲ. ಯಾಕ? ಒಂದು ಚಾಕ್ಲೇಟ್ ಕುಡಿಸೋ ಶಕ್ತಿನೂ ನಂಬಲಿಲ್ಲ. ಇದನ್ನು ಅತ್ಯಂತ ನೈಜತೆಯನ್ನು ಅರ್ಥ ಮಾಡಿಕೊಂಡು, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ನಾವು ಏನು ಮಾಡಬೇಕಾಗಿದೆ ಅಂತ ಕೇಳಿದರೆ ಈ ಮಾತಾಡೋರ ಮಾತಿಗೆ ಬೆಲೆ ಕೊಡದೆ ಪಿಂಚಣಿಯನ್ನು ಪಡೆಯುವಂಥ